ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಹೆಸರು ನಾಮಕರಣ ಹಾಗೂ ಕಿತ್ತೂರ ಚೆನ್ನಮ್ಮ ನಾಟ್ಯತೀರ್ಥರಿಗೆ ಭೂಮಿ ಪೂಜೆ, ವಿಜಯಪುರ ಜಿಲ್ಲೆಯ ವಿವಿಧ ಯೋಜನೆಗಳ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರಾದಂತಹ ಹರಿಹರ ಪೀಠದ ವಚನಾತ್ಮ ಸ್ವಾಮೀಜಿಗಳ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಮನಗುಳಿಯ ಪರಮ ಪೂಜ್ಯ ಶ್ರೀ ಸಂಗನ ಬಸವ ಮಹಾಸ್ವಾಮೀಜಿಯವರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅಂತ ಹೇಳಿ ಇವತ್ತು ಒಂದು ಹೊಸ ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರ ಬದಿಯ ಸಚಿವರು ಆತ್ಮೀಯರಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಪೂರ್ವಕವಾಗಿ ದಿವಸ ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ವಿಜಯಪುರ ನಗರದ ಶಾಸಕರಾದಂತಹ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಮಾನ್ಯ ವಿಜಯಪುರ ಜಿಲ್ಲೆಯ ಇನ್ನೋರ್ವ ನನ್ನ ಸಚಿವರು ಆದಂತಹ ಸಕ್ಕರೆ, ಜವಳಿ ಹಾಗೂ ಕಬ್ಬು ಅಭಿವೃದ್ಧಿಯ ಕೃಷಿ ಮಾರುಕಟ್ಟೆ ಸಚಿವರಾದಂತಹ ಶ್ರೀ ಶಿವಾನಂದ ಪಾಟೀಲ್ ರೇ, ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ನಾಮಕರಣಕ್ಕೆ ಸಲುವಾಗಿ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಅದಕ್ಕೆ ಎಲ್ಲಾ ರೀತಿಯ ಸಹಾಯವನ್ನು ಮಾಡಿದಂತಹ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಹಿರಿಯರಾದಂತಹ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ನಮ್ಮ ಸಮಾಜ ಕಲ್ಯಾಣ ಸಚಿವರು ಹಿರಿಯರು ಆತ್ಮೀಯರಾದಂತಹ ಶ್ರೀ ಎಸ್ ಸಿ ಮಾದೇವಪ್ಪನವರೇ, ಕೃಷ್ಣ ಬೈರೇಗೌಡರು ಬರಬೇಕಾಗಿತ್ತು. ಯಾಕಂದ್ರೆ ಇವತ್ತು ವಿಜಯಪುರ ಜಿಲ್ಲಾ ನಮ್ಮ ಜಿಲ್ಲಾಡಳಿತದ ಕಾಂಪ್ಲೆಕ್ಸ್ಗೆ ಭೂಮಿ ಪೂಜೆ ಎಲ್ಲ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆದ್ರೆ ಮುಖ್ಯಮಂತ್ರಿಗಳು ಅವರಿಗೆ ಒಂದು ಕೆಲಸವನ್ನು ವಹಿಸಿಕೊಂಡಿದ್ರು, ಡೆಲ್ಲಿಗೆ ಹೋಗ್ಬೇಕಾದ್ರಿಂದ ಅದನ್ನು ಬಂದಿಲ್ಲ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೇನೆ. ನಮ್ಮ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದಂತ ಆತ್ಮೀಯರಾದಂತ ಸುರೇಶ್ ಅವರೇ ಬೇರೆ ಕಾರ್ಯಕ್ರಮ ಇದ್ರು ಕೂಡ ನಾವು ಅವರಿಗೆ ಒತ್ತಾಯ ಮಾಡಬಲ್ಲ. ಇವತ್ತು ದಿವಸ ನಾನು ಬಂದೇ ಬರ್ತೀನಿ ಅಂತ ಹೇಳಿ ತಿಳ್ಕೊಂಡು ಬೇರೆ ಕಾರ್ಯಕ್ರಮವನ್ನು ಬಿಟ್ಟು ಇವತ್ತು ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಆತ್ಮೀಯರಾದಂತ ಶ್ರೀ ಬಿ ಸುರೇಶ್ ಅವರೇ, ಉನ್ನತ ಶಿಕ್ಷಣ ಸಚಿವರಾದಂತ ಆತ್ಮೀಯರಾದಂತ ಶ್ರೀ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರೇ, ವಿಧಾನ ಪರಿಷತ್ತಿನ ಸದಸ್ಯರೇ, ಎಲ್ಲ ವೇದಿಕೆ ಮೇಲಿದಂತ ಹಿರಿಯರೇ ಹಾಗೂ ಎಲ್ಲ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳೇ ಸೇರಿದಂತೆ ಎಲ್ಲ ಆತ್ಮೀಯ ತಾಯಂದಿರೇ, ಹಿರಿಯರೇ, ಸಹೋದರ ಸಹೋದರರೇ, ಮಾಧ್ಯಮ ಸ್ನೇಹಿತರೆ, ಇವತ್ತೊಂದು ಐತಿಹಾಸಿಕ ದಿನ. ತಮ್ಗೆ ಗೊತ್ತಿದೆ, ಅನೇಕ ದಶಕಗಳ ಕಾಲ ಇವತ್ತು ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಇವತ್ತು ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಸರ್ಕಲ್ ಅಲ್ಲಿ ಇವತ್ತು ದಿವಸ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ಇವತ್ತು ದಿವಸ ವಿಜಯಪುರ ಜಿಲ್ಲಾ ಜನತೆ ಬಹಳಷ್ಟು ಆಸೆಯನ್ನು ಹೊಂದಿದ್ದು. ನಮ್ಮ ಸೌಂದರ್ಯ ಶಂಕರಗೌಡರು ವೇದಿಕೆ ಮೇಲಿದ್ದಾರೆ, ಅವ್ರು ಗೌರವಿಸ್ತಾ ಇದೀವಿ ನಾವು. ಅವರು ಬಹಳಷ್ಟು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು. ಇವತ್ತು 2013ರಿಂದ 18 ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾದಾಗ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ದಿವಸ ನಾನು ಅವರ ಒಂದು ಬೇಡಿಕೆ, ನುಡಿದ ಎಲ್ಲರ ಒಂದು ಬೇಡಿಕೆ ಮೇರೆಗೆ ಇವತ್ತು
ಅಲ್ಲಿ ಆ ಸರ್ಕಲ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟಿನ ಒಂದು ನಿರ್ಬಂಧನೆ ಮತ್ತು ಬಹಳ ಇಕ್ಕಟ್ಟಾದಂತ ಒಂದು ಸನ್ನಿವೇಶ ಇದ್ದಾಗ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಇವತ್ತು ಒಂದು 60x40 ಜಾಗವನ್ನು ಕೊಟ್ಟು ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಭವ್ಯವಾದಂತ ಮೂರ್ತಿ ಇವತ್ತು ಸಹ ಆಗಿದೆ ಅನ್ನೋದಕ್ಕೂ ನಾವು ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ. ಅದ್ರ ಜೊತೆಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡೆ. ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅಂದು ಅವರೇ ಸಿದ್ದರಾಮಯ್ಯ ಸಾಹೇಬರು ಅಂದು ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಅವರು ಮತ್ತು ನಮ್ಮ ಕೂಡಲ ಸಂಗಮದ ಮತಮೃತ್ಯುಂಜಯ ಸ್ವಾಮೀಜಿ ಅವರು ಅಂದು ಬಂದು ಭೂಮಿ ಪೂಜೆಯನ್ನು ಮಾಡಿದ್ರು ಸರ್. ತಾವಕ್ಕೆ ಆ ಮೂರ್ತಿ ಪ್ರತಿಷ್ಠಾಪನೆಗೆ ತಾವು ಭೂಮಿ ಪೂಜೆಯನ್ನು ಮಾಡಿದ್ರು. ಇವತ್ತು ಅದು ತಮ್ಮಿಂದೇ ಇವತ್ತು ಸಹ ಉದ್ಘಾಟನೆ ಆಗ್ತಾ ಇರೋದು ಬಹಳ ಸಂತೋಷ. ಮತ್ತು ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ಇವತ್ತು ಮತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವರಿಗೆ ಸಾರಿಗೆ ಸಚಿವರಿಗೆ ಈಗಾಗಲೇ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದೀವಿ ಬಸ್ ನಿಲ್ದಾಣಕ್ಕೆ. ಆ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ 1857ರಲ್ಲಿ ಬಸವಲಿಂಗಪ್ಪ ದೇಶಮುಖ್ ಅವರಿಗೆ ಬ್ರಿಟಿಷರಿಂದ ಗಲ್ಲು ಶಿಕ್ಷೆ ನೀಡಿದರು. ಸುರ್ಪುರ್ ನಾಯಕರಿಗೆ ಮದ್ದು ಗುಂಡುಗಳ ಪೂರೈಕೆ ಹಾಗೂ ಅವುಗಳ ತಯಾರಿಸುವ ಕೌಶಲ್ಯವನ್ನು ತಿಳಿಸಿಕೊಟ್ಟಿರುವ ಕಾರಣಕ್ಕೆ ಇವರ ಮೇಲೆ ದೇಶ ವಿರೋಧವಾದ ಆಪಾದನೆ ಹೊರಿಸುತ್ತಾರೆ. ನಂತರ ದೇಶಮುಖರು ರಾಣಿ ಚೆನ್ನಮ್ಮನ ಸಂಬಂಧಿಕರು ಅಂತ ಗೊತ್ತಾದ್ಮೇಲೆ ಬ್ರಿಟಿಷರು ಇನ್ನಷ್ಟು ಸಿಟ್ಟಾಗಿ ಇವರನ್ನ ಸೋಲಾಪುರದಲ್ಲಿ 1857ರಲ್ಲಿ ಗಲ್ಲಿಗೇರಿಸುತ್ತಾರೆ. ಅವರ ನೆನಪಿನಲ್ಲಿ ವಿಜಯಪುರದಲ್ಲಿ ಇವತ್ತು ಹುತಾತ್ಮ ವತ ಇದೆ. ಇದನ್ನು ನಾವು ಮೀನಾಕ್ಷಿ ಚೌಕ್ ಅಂತ ಕರಿತೇವೆ. ಅದನ್ನ ಇವತ್ತು ದಿವಸ ನಾವು ಮತ್ತೆ ಅದನ್ನ ಹುತಾತ್ಮ ಚೌಕ್ ಅಂತೇಳಿ ಇವತ್ತು ದಿವಸ ಮಾಡುವ ಮೂಲಕ ದೇಶಮುಖರ ಹುತಾತ್ಮ ಚೌಕ್ ಅನ್ನುವ ಒಂದು ಹೆಸರನ್ನ ಕೂಡ ಮತ್ತೆ ಅದನ್ನ ನಾವು ತರಬೇಕಾಗಿರುವಂತಹ ಜವಾಬ್ದಾರಿ ಇವತ್ತು ನಮ್ಮಲ್ಲಿ ಮುಂದಿದೆ. ಯಾಕಂದ್ರೆ ಒಂದು ಭವ್ಯವಾದಂತಹ ಒಂದು ಇತಿಹಾಸ ಇವತ್ತು ಸಹ ಮುಂದಿದೆ. ಹೀಗಾಗಿ ದೇಶಮುಖರ ಬಲಿದಾನದ ಒಂದು ಗುರುತಾಗಿದೆ. ಇವತ್ತು ತಮ್ಗೆ ಗೊತ್ತಿದೆ, ಕುಟುಂಬದ ಬಂದ ಮೇಲೆ ಚೆನ್ನಮ್ಮನ ತಾಯಿ ಸಂಪ್ರದಾಯ ಅಂತ ತವ್ರ ಮನೆಯಲ್ಲಿ ಇವತ್ತು ಸರಿಗೆ ಆಗ್ತದೆ. ಹೀಗಾಗಿ ಚೆನ್ನಮ್ಮನ ಜನಮೂ ಕೂಡ ಇವತ್ತು ಸಹ ಬಸವನಾಡು ವಿಜಯಪುರ ಅಂತ ಬಹಳ ಹೆಮ್ಮೆಯಿಂದ ಇವತ್ತು ನಾವು ಹೇಳಬೇಕಾಗ್ತದೆ. ಮತ್ತು ಇವತ್ತು ಆ ಚೆನ್ನಮ್ಮನ ಕುಟುಂಬದ ದೇಶಮುಖ್ ಮಂತ್ರಿದವರು ಹಿರಿಯರಿಗೆ ಇವತ್ತು ನಾವು ಇಲ್ಲಿ ಕರೆದಿದ್ದೀವಿ. ಅವ್ರನ್ನ ಮುಖ್ಯಮಂತ್ರಿಗಳು ಅವ್ರಿಗೆ ಗೌರವಿಸುವಂತ ಕೆಲಸವನ್ನ ಜಗದೀಶ್ ದೇಶಮುಖ್ ಕೂಡ ಕರೆದಿದ್ದೀವಿ. ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಗೌರವಿಸುವಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಇವತ್ತು ನಮ್ಮ ಶಂಕರ್ ಗೌಡರು ತಮಿಳು ಶಂಕರ್ ಗೌಡರು ಬಹಳಷ್ಟು ಆಶಯವನ್ನು ಹೊಂದಿ ಅವ್ರಿಗೂ ಕೂಡ ಗೌರವಿಸ್ತಾ ಇದ್ದೀವಿ. ಯಾಕಂದ್ರೆ ಬಹುಶಃ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಒಂದು ಸರ್ಕಲ್ ಆಗ್ಬೇಕು, ಒಂದು ಮೂರ್ತಿ ಆಗ್ಬೇಕು ಅಂತ ಯಾರಾದ್ರೂ ಹೋರಾಟ ಮಾಡಿದ್ರೆ ಏಕಮೇವ ವ್ಯಕ್ತಿ ಯಾರಂದ್ರೆ ಅವ್ರು ನಮ್ಮ ಸೌರಳ್ಯ ಶಂಕರ್ ಗೌಡರು. ಅವರು ಕೂಡ ವೇದಿಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಗೌರವಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಇನ್ನು ಅನೇಕ ಕೆಲಸಗಳು ನಮ್ಮ ಮುಖ್ಯಮಂತ್ರಿಗಳು ಸುಮಾರು 800 ಕೋಟಿ ರೂಪಾಯಿ ಭೂಮಿ ಪೂಜೆ ಮತ್ತು ಉದ್ಘಾಟನೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ.